ಸೂಪರ್. ಜ್ವಾಲಾಮುಖಿ ಬಗ್ಗೆ ಗೊತ್ತಿದೆಯಲ್ಲ ಕಟ್ ಮಾಡಲಿ ಸರ್. ಭೂಮಿ ಆಳದಲ್ಲಿ ಲಾವಾರಸ ಒತ್ತಡಕ್ಕೆ ಒಳಗಾದಾಗ ಭೂಮಿಯ ಮೇಲಿನ ರಂಧ್ರಗಳ ಮೂಲಕ ಹೊರಗಡೆ ಚಿಮ್ಮುತ್ತದೆ. ಸೊ ಎಷ್ಟೋ ಪರ್ವತಗಳು ಭೂಮಿ ಮೇಲೆ ಜ್ವಾಲಾಮುಖಿಗಳಿಂದ ಉಂಟಾಗಿದ್ದಾವೆ ಅಂತಲೂ ಹೇಳ್ತಾರೆ. ಕೆಲವೊಂದು ಶಿಲೆಗಳು ಜ್ವಾಲಾಮುಖಿಯಿಂದಲೇ ಆ ಶಿಲೆಗಳು ರಚನೆ ಆಗಿದ್ದಾವೆ ಅಂತಲೂ ಹೇಳ್ತಾರೆ. ಸೊ ಅಂತ ಒಂದು ಚಿತ್ರ ಮಾಡಿದ್ದಾರೆ ಯಾರು, ನಮ್ಮ ಜ್ಞಾನೇಶ್ವರ ಪಾರೀಖ್. ಕ್ರೇನ್ ಅಂದ್ರೆ ಅಡಿಕೆ ಚೀಟ. ಮತ್ತೆ ಏನಿದೆ, ಬೃಹತ್ತಾದಂತಹ ಕೆಲಸಗಳನ್ನ ಅಥವಾ ಬೃಹತ್ ಬಂಡೆಗಳನ್ನ, ಕಲ್ಲುಗಳನ್ನ, ವಸ್ತುಗಳನ್ನ ಎತ್ತತಕ್ಕಂಥ ಒಂದು ಯಂತ್ರ ಕ್ರೇನ್ ಅಂತ ಕರಿತೀವಿ. ಇವತ್ತು ನಮ್ಮ ದೇಶದಲ್ಲಿ ಬೃಹತ್ತಾದಂಥ ಕಟ್ಟಡಗಳಿರ್ಬೋದು ಮತ್ತು ಬೇರೆ ಬೇರೆ ರಸ್ತೆ ಮುಂತಾದ ಬೃಹತ್ ಯೋಜನೆಗಳಲ್ಲಿ ಇದನ್ನು ವ್ಯಾಪಕವಾಗಿ ಬಳಸ್ತಾರೆ. ಹೌದಾ? ಇದರಿಂದ ಏನು ಉಪಯೋಗ ಅಂದರೆ ಕಡಿಮೆ ಅವಧಿಯಲ್ಲೇ ಇದು ಕೆಲಸವನ್ನು ನಿರ್ವಹಿಸುತ್ತೆ. ಕಡಿಮೆ ಅವಧಿಯಲ್ಲಿ, ಹೌದಾ? ಕಡಿಮೆ ಅವಧಿಯಲ್ಲೇ ಇದು ಕೆಲಸವನ್ನು ನಿರ್ವಹಿಸುತ್ತೆ ಮತ್ತು 10 ಜನ ಅಥವಾ 50-60 ಜನ ಮಾಡೋ ಅಂಥ ಕೆಲಸವನ್ನು ಒಂದೇ ಮಷಿನ್ ಮಾಡೋದು. ಹೌದಾ ಅಲ್ಲ? 50-60 ಜನ ಮಾಡೋ ಅಂಥ ಕೆಲಸನ ಇದು ಒಂದೇ ಯಂತ್ರ ಮಾಡುತ್ತೆ. ಇದು ಉಪಯೋಗನ ಅನುಪಯೋಗನ? ಯಾಕೆ, ಹೆಂಗೆ? ದೊಡ್ಡ ದೊಡ್ಡ ಕಲ್ಲು ಎತ್ತುತ್ತದೆ. ಈಗ 50-60 ಜನ ಬೇಕಿತ್ತು, ಈಗ ಒಂದೇ ಕೆಲಸ ಮಾಡ್ತಾರೆ. ಮತ್ತೆ 50 ಜನಕ್ಕೆ ಈಗ ಕೂಲಿ ಸಿಗೋದಿಲ್ಲಲ್ಲ, 50 ಜನಕ್ಕೆ ಅನ್ನ ಸಿಗೋದಿಲ್ಲಲ್ಲ, ಹೌದಾ? ಅದು ಕೂಡ ಒಂದು ರೀತಿಯಲ್ಲಿ ಜನರಿಗೆ ಉದ್ಯೋಗವನ್ನ ಕಸ್ಕೊಳ್ಳುತ್ತೆ. ಆದ್ರೆ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಕೆಲಸ ಮಾಡೋದು, ಇದನ್ನು ನೆನ್ಪಿಟ್ಟಿರೋದು. ಮತ್ತೆ ಈ ಉದ್ಯೋಗ ಕಸ್ಕೊಳ್ತತಿ, ಮತ್ತೆ ಹೆಂಗ್ ಸರ್ ಜನ ಹೆಂಗ್ ಬದುಕಬೇಕು ಅಂತ ನೀವೆಲ್ಲ ಪ್ರಶ್ನೆ ಮಾಡ್ತೀರಿ, ಹೌದಾ? ಮತ್ತೆ ಜನ ಏನ್ ಮಾಡ್ಬೇಕು ಈಗ ಇಂಥ ಸಂದರ್ಭದಾಗೆ? ಉದ್ಯೋಗವನ್ನ ಅವರು ಪಡಿಬೇಕಂದ್ರೆ ಏನ್ ಮಾಡ್ಬೇಕು? ಉದ್ಯೋಗ ಉಳಿಸಬೇಕಲ್ಲಪ್ಪ, ಜೀವನ ಮಾಡ್ಬೇಕಲ್ಲ ಅವರು. ಮತ್ತೆ ಅವ್ರು ಏನ್ ಮಾಡ್ಬೇಕು ಇಂಥ ಸಂದರ್ಭದಾಗೆ? ಅವರು ಕೂಡ ಬೇರೆ ಬೇರೆಯ ಕೌಶಲ್ಯಗಳನ್ನ, ಶಿಕ್ಷಣವನ್ನ ಪಡೆದು ಬೇರೆ ಬೇರೆ ಕೌಶಲ್ಯಗಳನ್ನ ಪಡೆದುಕೊಂಡು ಬೇರೆ ಬೇರೆ ತಂತ್ರಜ್ಞಾನದ ಕೆಲಸಗಳನ್ನ ಅಥವಾ ಬೇರೆ ವೃತ್ತಿ ಕೆಲಸಗಳನ್ನ ಅವರು ಮಾಡಿದ್ರೆ ಅವರಿಗೂ ಕೂಡ ಬೇರೆ ರೀತಿಯಾದಂಥ ಉದ್ಯೋಗಗಳು ಸಿಗ್ತವೆ, ಒಳ್ಳೆ ಸಂಪಾದನೆ ಕೂಡ ಆಗುತ್ತೆ. ಹೌದಾ? ಹಂಗಂತ ಈಗ ನಾವು ಯಂತ್ರಗಳನ್ನು ದೂರ ಇಡಂಗಿಲ್ಲ, ಜೊತೆಗೆ ನಿರುದ್ಯೋಗವನ್ನು ಕೂಡ ಮೈ ಮೇಲೆ ಹಾಕೊಳ್ಳಂಗಿಲ್ಲ. ಆ ರೀತಿಯಲ್ಲಿ ಬದುಕಬೇಕಾಗುತ್ತೆ. ಚೆನ್ನಾಗಿ ಮಾಡಿದ. ಯಾರು ಮಾಡಿದ್ದು? ಎಲ್ಲರಿಗೂ ಚಪ್ಪಳೆ ತಟ್ಟೆ. ಸಾಕು, ಬಂದ್ ಮಾಡಿ. ಹೌದಾ? ನಿಮ್ಗೆ ಯಾವ್ದೋ ಬಾಕ್ಸ್ಗಳಲ್ಲಿ ರಟ್ಟುಗಳು ಬಂದಿರ್ತಾವಲ್ಲ, ಆ ವೇಸ್ಟ್ ಮಟೀರಿಯಲ್ ಅನ್ನ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಅದ್ಭುತವಾದ ಶಿಪ್ಪ ಬೋಟ ಇದೆ. ಬೋಟ್ ಅಂದ್ರೆ ದೋಣಿ, ಶಿಪ್ ಅಂದ್ರೆ ಹಡಗು. ಇದು ಹಡಗ ಅಥವಾ ದೋಣಿನ? ಹಡಗು ಅನ್ಕೊಳ್ಳೋಣ. ದೋಣಿ ಸ್ವಲ್ಪ ಸಣ್ಣದಿರುತ್ತೆ, ಚಿಕ್ಕ ಪ್ರಮಾಣದಲ್ಲಿರುತ್ತೆ. ಸೊ ತುಂಬ ಚೆನ್ನಾಗಿ ಶಿಪ್ಪನ್ನು ಅಂದರೆ ಹಡಗನ್ನು ರಚನೆ ಮಾಡಿದ್ದಾನೆ. ಇದಕ್ಕೆ ಸ್ವಲ್ಪ ಕಲರ್ ಪೇಪರ್ ಹಚ್ಬಿಡು. ಈ ಶೈನಿಂಗ್ ಪೇಪರ್ಸ್ ಬರ್ತಾವೆ, ಸ್ಟೇಷನರಿ ಅಂಗಡಿ. ಪೇಂಟ್ ಆದ್ರೂ ಕೊಡ್ಬೋದು ಅಥವಾ ಪೇಪರ್ ಆದರೂ ಹಚ್ಬೋದು. ಪೇಪರ್ ಹಚ್ಚಿದ್ರು ಕಾಣುತ್ತೆ. ಎಲ್ಲರೂ ಒಂದು ಕಡೆ ಕ್ಲಾಪ್ಸ್ ಹಾಕಿ